ಬ್ಲಿಂಕಿಟ್ ಒಂದು ಸ್ವಲ್ಪ ಆರ್ಡರ್ ಮಾಡಾಕತ್ತೀನಿ ರೀ. ಮೇನ್ ಇದು ಈ ಚಿಲ್ಲಿ ಇದು ಅಂದ್ರೆ ಬಜ್ಜಿದು ಮೆಣಸಿನ್ಕಾಯಿ ಅಮ್ಮ ತೊಳೆದ್ರ ತೊಡಿ ಮೆಣಸಿನ್ಕಾಯಿ ಸೈಜ್ ನೋಡ್ರಿ ಎಸ್ ನನ್ನ ಕೈಯಾಗೆ ದೊಡ್ಡದೈತೆ. ಅನಾವತ್ತ ಸ್ಟಫಿಂಗ್ ಆಗೈತ್ರಿ ಈಗ. ಎಲ್ಲ ಇಲ್ಲಿ ಕಳಗ ಇಲ್ಲಿ ಬಾಲ ಕಾಣಕತ್ತಿಲ್ಲ ಇಲ್ಲಿ ಮೀನು ಅಬಾಬಾಬಾಬಾ ತಿನ್ನೋ ನೋಡು ಆದರೆ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗಿದ್ರಿ. ಇವತ್ತಿನ ವ್ಲಾಗ್ ಇನ್ನೊಂದು ಸೈಕ್ ರೆಸಿಪಿ. ನಿನ್ನಿದ್ದು ವ್ಲಾಗ್ ಏನು ನೋಡ್ರಲ್ಲ ಅನ್ನೋ ಕ್ರೇಜಿ ಅಟ್ರ ಫ್ಲಾಪ್ ಆಗೈತ್ರಿ. ಅದು ಏನೋ ಮಾಡಕ್ಕೆ ಹೋಗೈತಿ. ಇವತ್ತು ಅಸಲೆ ಈಗ ಅಸಲೆ ಆಗಲ್ಲ ಅಂದ್ರೆ ಆ ಥರ ಆಗಲ್ಲ ಅಂತ ಅನ್ನೋದಕ್ಕೆ ಈಗ ಬ್ಲಿಂಕಿಟ್ ಒಂದು ಸ್ವಲ್ಪ ಆರ್ಡ್ರ್ ಮಾಡಾಕತ್ತೀನಿ ರೀ. ಮೇನ್ ಇದು ಈ ಚಿಲ್ಲಿ ಇದು ಅಂದರೆ ಬಜ್ಜಿದು ಇದ್ರಾಗ ಒಂದು ನ್ಯೂ ರೆಸಿಪಿ. ಆಲ್ಮೋಸ್ಟ್ ಅಲ್ಲಿ ನೋಡಿರ್ತಿರೋ ಏನು ಗೊತ್ತಿಲ್ಲ. ಇದನ್ನ ಯೂನಿಕಾಗಿ ಟ್ರೈ ಮಾಡಾಕತ್ತೆ. ಯಾಕಂದ್ರೆ ಈ ಮೆಣಸಿನ್ಕಾಯಿ ಏನಿರುತ್ತೆ ಇದು ಖಾರ ಇರಲ್ಲ. ಅಂದರೆ ಬಜ್ಜಿ ಮಾಡೋ ಮೆಣಸಿನ್ಕಾಯಿ ಇದು ನಾರ್ಮಲ್ ಎಕ್ಸಿಬಿಷನಾಗಿ ಸಿಗುತ್ತಲ್ಲ ರೀ, ದೊಡ್ಡ ದಪ್ಪನು ಅದು ಇದು. ನೋಡಮ್ಮ ಇದ್ರಾಗ ಹಿಂಗೆ ತೋರ್ಸ್ಯಾರ, ಬರೋದು ಹೆಂಗೆ ಬರುತ್ತೆ ಅಂತ ಹೇಳೋಣ. ಈಗ ಆರ್ಡ್ರ್ ಪ್ಲೇಸ್ ಮಾಡಾಕತ್ತೀನಿ. ಫೈನಲಿ ಆರ್ಡ್ರ್ ಆದ್ರಿ. ಈಗ ಅನವತ್ತಾದಂಥ ರೆಸಿಪಿ ಮಾಡೋದು ಟೈಮ್ ನೋಡೋದ್ರಿ. ಈಗ ಫಸ್ಟ್ ಬಂದ್ಕೊಳ್ಳೋ ಅದು ಏನು ರೆಸಿಪಿ ಅಂತ ಆಲ್ಮೋಸ್ಟ್ ನಿಮ್ಗೆ ನೋಡೋದೆಲ್ಲ ಗೊತ್ತಾಗುತ್ತೆ. ಇದು ಯೂನಿಕು, ನಾವು ಇನ್ನೂರ್ಗೂ ತಿಂದಿದ್ದಿಲ್ಲ. ತಿನ್ನೋಣ, ಮಾಡ್ಕೊಂಡೇ ತಿನ್ನೋಣ ಅಂತ ಹೇಳ್ಕೊಳೋಣ. ಲೆಟ್ಸ್ಗೆ ಫೈನಲಿ ಬ್ಲಿಂಕಿಟ್ ಆರ್ಡ್ರ್ ಬಂತ್ರಿ. ನೋಡೋಣ ಅದು ಮಿರ್ಚಿ ಬಂದೈತೆ ಅಲ್ಲ. ಯಾಸ್ ಅಯ್ಯೋಯಪ್ಪ ಅನಗ ಮೆಣಸಿನ್ಕಾಯಿ ಅಮ್ಮ ಬೇಡಣ ಇದೆ ಅಲ್ಲ ಎಕ್ಸಿಬಿಷನ್ ಸಿಗವ. ರುಚಿ ಅಲ್ಲ ಇದು. ಇದ್ರೊಳಗೆ ಆಲೂಗಡ್ಡಿ ಸ್ಟಫಿಂಗ್ ತುಂಬಬೇಕ. ಏನಾಗಲ್ಲ ಅಂತ ಬೇಡ. ಅದ್ರಾಗ ಏನ್ ಒಂದು ಈಟ್ ಇರ್ತಾವ. ಕರೆಕ್ಟ್ ಅಲ್ಲ. ತರ್ತನಿ ಎಲ್ಲ ತರ್ತನಿ. ಈಗ ಫೈನಲಿ ಈಗ ಸ್ವಲ್ಪ ರೇಷನ್ ಗೀಷನ್ ತರದೈತು. ಅದೆಲ್ಲ ಆಯ್ತು. ಈಗೆಲ್ಲ ತಂದಿದ್ದಾಯ್ತು. ಎಕ್ಸಾಂಪಲ್ ಫಾರ್ ಈ ತರ ಮಾಡಕ್ ಹೋದ್ನಿ. ನಮ್ಮ ಮಮ್ಮಿ ನಿಂಗೆ ಮಾಡಕ್ ಬರಲ್ಲ ಮಾಡ್ತಂದ್ರೆ ಇದು ಅಂದ್ರೆ ಇದನ್ನ ಕಟ್ ಮಾಡಿ ಒಳಗಡೆ ಏನಿರುತ್ತೆ ಅದನ್ನ ಸ್ವಲ್ಪ ತೆಗಿಬೇಕು. ಒಳಗಡೆ ಏನಿರಲ್ಲ ತೆಗೆಯೋದು ಅವಶ್ಯಕತೆ ಇಲ್ಲ, ಇನ್ನ ಚೆನ್ನಾಗೇ ಬರುತ್ತೆ. ನಾರ್ಮಲ್ ಕೊಯ್ದ್ರ ಆತು. ಈಗ ಕುದಿಸಿರೋ ಆಲೂಗಡ್ಡಿನ ಸೀದಾ ಅನ್ನೋತ ಸ್ಮ್ಯಾಶ್ ಮಾಡ್ಬೇಕು. ಮತ್ತು ಈ ಕಡೆ ಸ್ಟಫಿಂಗ್ ಒಳಗಡೆ ಇದನ್ನು ಆ್ಯಡ್ ಮಾಡಿದ್ವಿ, ಈರುಳ್ಳಿನ. ಈಗ ಇದನ್ನು ಆಯ್ತಾ, ಮುಗೀತಾ ತಿಂಡಿ. ಇವರು ಬಂದು ಇಲ್ಲಿ ಮಾತಾಡ್ತಾರೆ ಇದು ಬರೀ ಅದೇ ಕೇಳತ್ತಿಲ್ಲ. ಇದು ಇನ್ನೊಂದು ಐಫೋನ್ ಏನಂತಂದ್ರೆ ಅಕಸ್ಮಾತ್ ಇಲ್ಲಿ ನಿಂತು ಮಾತಾಡಿದ್ರು ರೆಕಗ್ನೈಸ್ ಆಗ. ಅದೊಂದು ಏನ್ ತಿರುತ್ತಿ ಎದಕ್ ತುರಿತೀಮಿ ಎದಕ್ಕ ಗಂಟ ಆಗ್ಲಿ ಬಿಡ್ಲಿ ಅದಕ್ಕೇನ್ ಸಂಬಂಧ. ತೊಳೆದ್ರ ತೊಡಿ ಮೇ ಜೋಡಿ ಕುದ್ಯತ್ತಿಲ್ಲ ಅದು. ಯಾಕ ಕುದ್ಯಂಗಿಲ್ಲ ನೋಡು. ಕುದ್ಯದ ಇದನ್ನ ಒಳಗಿದ್ದೇನ್ ತೆಗೆದ್ ಬೇಡಲ್ಲ. ಬೀಜ ಸ್ವಲ್ಪ ಹಿಂಗ್ ಕೊಯ್ದು ಹಿಂಗ್ ಜಾಡಿಸ್ಬಿಡಮ್ಮ ಅಷ್ಟೇ. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳ್ದೀನಿ. ಗೈಸ್ ಈಗ ತುರ್ದರ ಒಟ್ಟು ಸ್ಮ್ಯಾಶ್ ಮಾಡ್ಬೇಕು ಗೈಸ್. ನಮ್ಮ ಮಮ್ಮಿ ಸ್ವಲ್ಪ ಪ್ರೊಫೆಷನಲ್ ಇರಲ್ಲ ಅಂತ ಈ ಥರ ಮಾಡ್ಯಾರ ಅಷ್ಟೇ. ಅದು ಬಿಟ್ಟು ಈಗ ಏನೈತಿ ಇದಕ್ಕೆ ಇನ್ನೂ ಸಣ್ಣಗೆ ಹಚ್ಚಲ. ಈಗ ಸಣ್ಣಗೆ ನಾವು ಹಚ್ಕೊಂಡಿವಿ. ಇದನ್ನೇನೈತಿ ಈಗ ಸ್ವಲ್ಪ ಹಾಕೋಣ, ಮತ್ತೆ ಜಾಸ್ತಿ ಹಾಕ್ಬಾರ್ದು. ಮತ್ತು ಇದು ಬರ್ತದೆ ಗೈಸ್ ಫ್ಲೇವರ್. ಈಗ ಇದಾಕದು. ಇದ್ರ ಮ್ಯಾಗ ಉಪ್ಪು ಖಾರ ನಿಮಗೆ ಏನು ಮನ್ಸಿಗೆ ಏನು ಬರ್ತಾ ಅದನ್ನ ಹಾಕೊಂಡ್ಬಿಡೋಣ. ಈಗ ನಾವು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಗಿಸಾಲ, ನಾರ್ಮಲ್ ಖಾರ, ಉಪ್ಪು, ಗರಂ ಮಸಾಲ, ಅದು ಇನ್ನೊಂದು ಅಜ್ವಾನ, ಅಜ್ವಾನ ಅಂತೆ, ಅದು ಎಲ್ಲ ಮಿಕ್ಸ್ ಮಾಡೋಣ. ಲೆಟ್ಸ್ ಗೋ. ನೀನು ಇದು ಹಿಂಗೆ ಆಗೈತೆ, ಫುಲ್ ಫ್ಲಾಪ್ ಆಗೈತೆ. ಎಸ್ ಈಗ ಅನಾಥ ನಡೆದೈತಿ. ಏನು ಏನ್ ಖಾರ ಇರಲ್ಲ ಮೀದು ಬಜ್ಜಿ ಇದಲ್ಲ ಸ್ವಲ್ಪ ಎಸ್ ಗೈಸ್. ಮೇಲೆ ಅಜ್ವಾನ ಹಾಕ್ಯಾರ. ಈಗ ನಾನು ಸ್ವಲ್ಪ ಇನ್ನು ನಿನ್ನೆ ಮೊನ್ನೆ ಉಳಿದಿರೋ ಮಜ್ಜಿಗೆ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿಬಿಡ್ತೀನಿ. ಸ್ಟಫಿಂಗ್ ತುಂಬೋದು ನೋಡೋಣ, ಇದನ್ನ ಕಟ್ ಮಾಡೋದೊಂದು ನೋಡೋಣ, ಸೀದಾ ಕರೆಯೋದೊಂದು ನೋಡೋಣ. ಲೆಟ್ಸ್ ಕೇಸ್. ಈಗ ನಿಂಬೆಹಣ್ಣೊಂದು ಲಾಸ್ಟ್ ಫಿನಿಶಿಂಗ್. ಈಗ ನಾರ್ಮಲ್ ಸಣ್ಣ ಸಣ್ಣದು ಇದು ಹೆಚ್ಚಾಕಿನಿ. ಈಗ ನಿಂಬೆಹಣ್ಣಿನ ರಸ ಹಾಕಿ ಇರ್ಲಿ ಬಿಡು ಸಾಕು. ಅದಕ್ಕೆ ನಿಂಬೆಹಣ್ಣು ಅದಕ್ಕೆ ಆಗ್ತೈತಿ ಎಲ್ಲ. ಎಸ್ ಎಲ್ಲ ಮೇನ್ ಇದು ಸ್ಟಫಿಂಗ್ ಎಲ್ಲ ಅನಾಹುತ ಮಾಡ್ಕೊಂಡು ಇದು ನಿಮ್ಮ ಮರ್ಜಿ ಮಾಡ್ಕೋಬೋದು. ಸ್ಟಫಿಂಗ್ ಮೇನ್ ಈ ಬಜ್ಜಿ ಗೈಸ್ ನನಗೆ ನೋಡಿದ್ನೆ. ಅಂದರೆ ಇದು ಬಂದಾಗ ಹೊರಗಡೆ ಸಿಗಲ್ಲ ಇಲ್ಲಿ ಸದ್ಯಕ್ಕಂತಂದು ಬ್ಲಿಂಕಿಟಾಗಿ ನೋಡಿದ್ನೆ, ಸಿಕ್ತು. ಸೀದಾ ಆರ್ಡ್ರ್ ಹೊತ್ತಿದ್ದೆ, ಬಂತು, ಚಲೋ ಆಯ್ತು. ಇದು ನೋಡಮ್ಮ ಇವತ್ತೇನು ಫ್ಲಾಪ್ ಆಗಲ್ಲ ಅಂತ ಅಂದ್ಕೊಂಡಿನಿ. ಟೇಸ್ಟ್ ಸೈಕ್ ಬರುತ್ತೆ ಅಂದ್ಕೊಂಡಿನಿ. ಲೆಟ್ಸ್ ಗೋ. ಮೆಣಸಿನ್ಕಾಯಿ ಸೈಜ್ ನೋಡ್ರಿ ಎಸ್ ನನ್ನ ಕೈಯಾಗೆ ದೊಡ್ಡದೈತೆ. ಈಗ ಆರಾಮ್ ಈ ಥರ ಫಸ್ಟ್ ಕೊಯ್ಯೋದೈತಿ. ಈಗ ಅನಾವತ್ತ ಇದ್ರೆ ಹಿಂಗೆ ಕೊಯ್ದಾರ. ಈಗ ಏನೈತಿ ಇದನ್ನ ಸ್ಟಫಿಂಗ್ ಏನೈತಿ ಇದನ್ನ ಹಾಕಿ ಬಜೆಟ್ ರೆಡಿ ಮಾಡೋದೈತಿ. ಸೀದ ಎದ್ದದೈತಿ, ಹಾಕೋದೈತಿ. ಲೆಟ್ಸ್ ಗೋ. ಇದೇನೈತಿ ಸ್ಟಫಿಂಗ್ ಮಾಡೋಣ. ತೊಪ್ಪಕಡ ಫುಲ್ ತುಂಬಿಡ್ಲಾ, ದಬಾಸ್ ತುಂಬಲ ಹೆಂಗ ನೋಡೋದು ಎಲ್ಲಿಂಗ್ ಹಿಡ್ದೆ ಬೊಳ್ಳ ಅನಕ ಆನೆ ಐತಾಳೆ.
ಈ ಥರ ಎಲ್ಲ ಹೊಡಿ ಎಲ್ಲ ಎಲ್ಲ ಸಿಡಿ ಏನು ಹಾಂ ಎಲ್ಲ ಕ್ಲೀನ್ ಆಗೈತೆ ಒಳಗಡೆ ಎಲ್ಲ ಪೂರ ಒಳಗಡೆ ಸೈಡ್ ಗೀಡ್ ಏನಿರುತ್ತೆ ಎಲ್ಲ ಫುಲ್ ಆಗಿ ಫುಲ್ ಲಾಸ್ಟಿಗೆ ಇಟ್ಟು ಏನು ನಾರ್ಮಲ್ ಇರುತ್ತೆ ಗೈಸ್ ಸಾಕಾನ ಇಷ್ಟೇ ಫುಲ್ ತುಂಬಿ ಬಿಡ ಮೇನ್ ಗೈಸ್ ಈ ಸ್ಟಫಿಂಗ್ ನೀವೇನು ಮಾಡ್ತಿರಲ್ಲ ಇದೇ ಮೇನಿಗೆ ಗೈಸ್ ಅದ್ರ ಒಳಗಡೆ ಗ್ಯಾಪ್ ಇರುತ್ತೆ ಬಳ್ಳಾಕೆ ಬೇಸ್ ಸ್ಟಫಿಂಗ್ ಮಾಡ್ಬೇಕು ಇಲ್ಲಿ ಇಲ್ಲಿ ಆ ಸ್ಟಫಿಂಗ್ ಏನೈತ್ರಿ ಅನಾಹುತ ಸ್ಟಫಿಂಗ್ ಆಗೈತ್ರಿ ಈಗ ಸೀದಾ ಬಜೆಟ್ ಈ ಕಡೆ ರೆಡಿ ಆಗೈತಿ ನಾರ್ಮಲ್ ಬಜ್ಜಿಗೆ ಏನು ಇದಾಗ್ತಾರ ಅದನ್ನ ನೋಡ್ತಿ ಅಪ್ಪಂಕಮ್ಮ ಹೆಂಗ ತುಂಬಿನ ಒಳಗಡೆ ಅಂತಂದು ಯಾತಿ ಅಂತ ಹೇಳಿ ಅದು ಲಾಸ್ಟ್ನೇ ತಿನ್ನೋದು ಇದು ಲಾಸ್ಟೇ ಅದ ನೋಡಮ್ ಕರೆದ್ಮೇಲೆ ಹೆಂಗಾಗತ್ತೆ ಅನ್ನೋದು ಮ್ಯಾಟ್ರ್ ಅಲ್ಲ ನಿಮ್ದು ಕೂದಲವ ಎಲ್ಲದ್ರಾಗ ಇರುತ್ತಲ್ಲ ನಮ್ಮ ಮನೆಗೆ ಹೆಂಗಂದ್ರೆ ಗೈಸ್ ಈಗ ಕೊತ್ತಂಬರಿ ಕರ್ಬೇವು ಹೆಂಗ ಅಡುಗೆಗೆ ಕೂದಲಂತ್ರ ಫಿಕ್ಸ್ ಇದೆ ಇರುತ್ತೆ ಥಿಂಕ್ ಫೋನ್ ಒಂದು ಮೇನ್ ಥಿಂಗ್ ಗೈಸ್ ಇನ್ನೊಂದು ಏನಂದರೆ ಹಿಟ್ಟಿಗೆ ಸ್ವಲ್ಪ ಗರಿ ಅದ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತಾ ಗೈಸ್ ಈಗ ಫೈನಲಿ ಅಂದರೆ ಸ್ವಲ್ಪ ಹಳ್ಳಕ್ಕೆ ಸ್ವಲ್ಪ ಅಷ್ಟು ಹಳ್ಳಕ್ಕೂ ಅಂತಲ್ಲ ಒಟ್ಟು ಅದಕ್ಕೆ ಅಂಟ್ಕೊಂಡಂಗೆ ಸ್ವಲ್ಪ ಇಷ್ಟು ಈ ಥರ ಮಾಡ್ಕೊಂಡ್ರೆ ಸಾಕು ಈಗ ಒಂದೇದು ಅವಾಗ ಎದ್ದಾಗ ಕೊಂಟಿವ್ರಿ ನೋಡೋದು ತುಂಬಿಡ್ಕೊ ಹಿಂಗತೆ ತುಂಬು ಅಲ್ಲ ಫಸ್ಟ್ ಏನು ಮುಣಗ್ಸಂತ ತಡಿಯೋದು ಅದನ್ನ ಹಿಡ್ಕೊಂಡು ಮುಣಗಸಪ್ಪ ಹಂಗೆ ಇದಕ್ಕೆ ಇದೇ ಇಡೇ ಹೊಲ್ದು ಮೇಲೆ ಹಿಂಗತೆ ಹಿಡ್ಕೊತಾ ಇಲ್ಲ ಅದನ್ನ ಹಿಡ್ಕೊಂತೇನೆ ಪುಟ್ಟಿ ಅಲ್ಲೇ ಎತ್ತಿಡ ಬರ್ತದೆ ಫಸ್ಟ್ನೇದಾಗಿ ಹಾಕಿ ನೋಡೋಣ ಹೆಂಗೆ ಬರುತ್ತೆ ಏನು ಸಾಲತ್ತೆ ಇಲ್ಲ ಇದೇ ಒಂದು ಕೇಸ್ ದೊಡ್ಡದಾಗೈತಿ ನಾವು ಹೆಂಗಂತ ಹೆಂಗೆ ಅರ್ಧ ಕಟ್ ಮಾಡಿಬಿಡ್ಲ ಅವನ್ನ ಏನು ಬೇಡ ಅರ್ಧ ಈಗ ನೋಡೋಣ ಇದು ಈ ಥರ ಐತಿ ಎಲ್ಲ ಅರ್ಧ ಕಟ್ ಮಾಡ್ತೈ ಅಂಚು ದೊಡ್ಡದಿಲ್ಲ ಅರ್ಧಕ್ಕೆ ಇದು ದೊಡ್ಡದಿಲ್ಲ ಅರ್ಧಕ್ಕೆ ಈಗ ಏನು ಮಾಡಿವಿ ಅಂದರೆ ಎಲ್ಲವೂ ಸೊಪ್ಪು ಅರ್ಧ ಮಿಡಿಲ್ ಕಟ್ ಮಾಡೀವಿ ಇದನ್ನು ಏನೈತಿ ಸೀದಾ ಹಾಕೋದೈತಿ ನೋಡೋಣ ಲೆಟ್ಸ್ ಗೋ ಫೈನಲಿ ಇಷ್ಟು ಅನಾಹುತ ದೊಡ್ಡ ಆಗ್ಯಾವ್ರೆ ಫುಲ್ ಅನಾಹುತ ದೊಡ್ಡವಾಗ್ಯಾವ ಈಗ ಇದು ಫಸ್ಟ್ ಮಾಡಿರೋದು ನೋಡೋಣ ಹೆಂಗಿರುತ್ತೆ ಏನು ಅಂದರೆ ಇದನ್ನ ಸ್ವಲ್ಪ ಹಳ್ಳಿಕ್ಕಿದ್ದಾಗ ಹಿಟ್ಟಾಗಿ ಮಾಡೀವಿ ಇನ್ನಷ್ಟು ಅಪ್ಲೈ ಆಗಿಲ್ಲ ಹಿಟ್ಟು ಅದಕ್ಕೆಲ್ಲ ಹತ್ತೈತಿ ನೋಡೋಣ ಅಲ್ಟೆ ಹಿಟ್ಟು ಸ್ವಲ್ಪ ಗಟ್ಟಿ ಬರಲಿ ಅವ್ರು ಹೇಳ್ದಂಗೆ ಸ್ವಲ್ಪ ಹಳ್ಳಕ್ಕೆ ಮಾಡಿದ್ದೆ ಸ್ವಲ್ಪ ಗಟ್ಟಿ ಬಂದರೆ 3 ಲೇಯರ್ ಅನಾಹುತ ಮೇನಿಸ್ ಹಾಕೊಳ್ಳ ನಿನಗೆ ಮೇನಿಸ್ ಹಂಗ ತಿನ್ನದಾಳ್ಬೆ ಫುಲ್ ತಿನ್ನ ಪೂರ ಒಂದು ಇಲ್ಲಿ ಮಠ ತಿನ್ನ ಮತ್ತೆ ಮೇಲೆ ತಿನ್ಬೇಡ ಹಿಟ್ಟಾಗತ್ತ ಅದು ಬಜ್ಜಿ ಪೂರ ತಿನ್ನಮ್ಮ ತಿನ್ನ ನೋಡ್ಕೊಂಡ್ ನಿಂತಾಳ ಇಲ್ಲಮ್ಮ ಪೂರ ಇನ್ನ ಹೆಂಗೆ ಎಲ್ಲಿ ನೀ ಮೆಣಸಿನ್ಕಾಯಿ ತಿಂಡಿ ಮೆಣಸಿನ್ಕಾಯಿ ಕಡ್ದೇನ ಕಡಿ ಮತ್ತೆ ಕಡಿಲಾರಂಗ ಸುತ್ತ ಹೆಂಗೈತೆ ಸುಡ್ತಾ ಸುಡೋದ ಹೆಂಗಲ್ಲ ಟೇಸ್ಟ್ ಹೆಂಗೈತೆ ನೀರು ಕೊಡ ಖಾರ ಐತಾ ಇದು ಕಟ್ ಮಾಡ್ಕೊ ಹೇಳ್ತೀನಿ 2 ಪೀಸ್ ಮಾಡಿ ಪೀಸ್ ಆಗೈತೆ ಸ್ವಲ್ಪ ಇದು ಮಾಡ್ಕೊ ಎರಡಲ್ಲಿ ಹೊಟ್ಟಿ ಸಮೇತ ಅದು ಇದೇನೈತೆ ಇದು ಕ್ರ್ಯಾಬು ಅಲ್ಲಿತ್ತು ಸರಿ ಅಣ್ಣ ಕೇಳಲ್ಲೇ ಹಣ್ಸಂಬಿಡ ಏನಿ ಅಣ್ಣ ಅದು ಹೆಂಗೆ ತಿನ್ಬೇಕಂತ ಏನಿಲ್ಲ ಇದೈತಲ್ಲ ಇದನ್ನ ಹಿಡ್ಕೊ ಹಿಂಗೆ ಜಸ್ಟ್ ಹಿಡ್ಕೊಂಡು ಇದನ್ನ ತಿನ್ನು ಇದೇನೈತಲ್ಲ ಅಗಿಬೇಕು ಅದು ಒಳಗೆ ಹೋದ್ರೆ ಏನಾಗಲ್ಲ ಅಣ್ಣ ಅದು ಮೆತ್ತಗಿರುತ್ತೆ ಏನು ಗೊತ್ತು ಕೇಳ್ಬೇಕಲ್ಲ ಕಂಟೆಂಟ್ ಬೇಕಣ್ಣ ಅದಾಗ ಸಿಕ್ಕೈತಿ ಹಾಕೋಣ ಬರೋಣ ಈಗ ಆ ಕ್ರ್ಯಾಬ್ ಮುಳೆ ಕಡೆಯದ ವಿಧಾನ ತೋರಿಸ್ತಾನೆ ಇದು ಕೈ ತೋರಿಸ್ಲಿ ಅದು ಮುಂದೆ ಇದೆ ಶಾರ್ಪ್ ನೋಡ್ರಿ ಗೈಸ್ ಆ ನಮ್ಮದು ಇಷ್ಟ ಅದನ್ನ ಈಗ ವರುಣ ಬೇಟೆ ಮಾಡಿ ಈಗ ಫುಲ್ ಮಸಾಲೆ ಹೊಡ್ಯಾಕಂತಾನ ಹಾಕಳೆ ಅವನ
ಹಾಕ್ದೆ ಹಾಕ ಹಂಗಲ್ಲೇ ಬಾಯಾಗ ಹಾಕ್ಯಾಡೆ ಕಡಿ ಹಿಡಿ ಅದ ಸಿಡಿಬಾರ್ದು ಮತ್ತೆ ನಮ್ಮ ಇದ್ರ ಏನಿರುತ್ತೆ ಅವನಂದ್ರೆ ಎಳ್ಕೋಬೇಕಾ ಕಡ್ದ ಹಂಗೆ ತೊಳಗ ಏನು ವೈಟ್ ಕಲರ್ ಸರಿ ತಡಿ ಅಂತಾನ ಯಾವ್ದು ಹೇಳ ಬಿಳೆದ ಅದೇನು ರಸನ ಏನದು ಪಪ್ಪಪ್ಪ ಹಾಂ ಇದೆ ಅಷ್ಟೇ ಚೆನ್ನಾಗಿರುತ್ತೆ ಅದು ಎದಕ್ಕೆ ಹತ್ತತ್ಲಿ ಇಷ್ಟಿಷ್ಟೇ ಅದು ಹಂಗೆ ಅದು ಈಗ ನಾಯಿ ಅಲ್ಲಿ ಐತಿ ಈಗ ನಾಯಿ ಮೂಳಿ ಒಳಗೆ ಹಂಗೆ ಇರುತ್ತೆ ಇಲ್ಲ ಇರಲ್ಲ ಬರೀ ಇದೇ ಇರುತ್ತೆ ಸೂಪ್ ಇರುತ್ತೆ ಅಷ್ಟೇ ಕಾಲ್ ಸೂಪ್ ಅಂತಾರಲ್ಲ ಮತ್ತೆ ಅದು ಹೆಂಗೆ ಅದು ಬೇರೆ ಕಾಲ್ ಸೂಪ್ ಬೇರೆ ಅದರ ಅದು ಮೂಳೆ ಹೆಂಗೆ ಹಿಂಗೆ ಹೊಡೆದು ಹೇಳ್ಕೊಂತಾರಲ್ಲ ಅದು ಅದೇ ಇದೇ ಥರ ಪಪ್ಪು ಅಂದರೆ ಬೇರೆ ಹಳ್ಳಕ್ಕೆ ಬರುತ್ತೆ ಹಳ್ಳಕ್ಕೆ ಅದೇ ಹೆಂಗೆ ಹೊಡೆಯಾಗತ್ತನ ಕ್ರ್ಯಾಬ್ ಇಂದಿದು ಕ್ರ್ಯಾಬ್ ಅಂದ್ರೆ ಏನು ಕನ್ನಡದಾಗ ಏನಂತಾರೆ ಹೇಳ ಹೇಳಿ ವೆರಿ ಗುಡ್ ಏಡೆ ಕನ್ನಡ ಮೀಡಿಯಂ ಬ್ರೋ ಅದು ಇದು ತೋರಿಸ್ಲೆ ಕೆಳಗಿನ ತೋರಿಸಿ ಫಿಶ್ ತೋರಿಸು ತೆಗೀಲಿ ಫಿಶ್ ಕಾಲ ಇಲ್ಲ ಸ್ವಲ್ಪ ಎಲ್ಲ ಇಲ್ಲಿ ಕೆಳಗೆ ಇಲ್ಲಿ ಬಾಲ ಕಾಣಕತ್ತಿಲ್ಲ ಇಲ್ಲಿ ಎತ್ತಲಿ ಗೈಸ್ ನೋಡ್ರಿ ಮೂಳೆ ಮುಳ್ಳೆ ಯಾ ನಮೂನಿ ಇದಾವ ಈ ತಲೆ ತಿನ್ನಲ್ಲ ಲಾಸ್ಟಿಗೆ ತೋರ್ಸು ಚೆನ್ನಾಗೈತ ತಲೆ ಚೆನ್ನಾಗಿ ಗೈಸ್ ಅದು ತೋರಿಸ್ಲೆ ಕರೆಕ್ಟಾಗಿ ಫಿಶ್ ತಲೆ ಎಲ್ಲಿದ್ ಕಣ್ಣು ಸುಟ್ಟು ಹೋಗೈತಲ್ಲ ತಿನ್ನು ಶನಕ ಕಣ್ಣು ಶಾರ್ಪ್ ಆಗೈತಲ್ಲ ನಾ ತಿಂದ್ರೆ ಕಣ್ಣು ಶಾರ್ಪ್ ಆಗತ್ತ ಚಸ್ಮಾ ಹೋಗ್ತೈತ ಎಂತ ನನ್ನ ಮಗ ಇದಾರೆ ಅಂದ್ರೆ ಆಂಟಿ ಫೋನ್ ಮಾಡ್ತಾಳೆ ಮಗ ಅದೇ ಅದು ತಿನ್ಲೆ ಫಿಶ್ ತಲೆ ತಿಂತ ಅದು ಬಿಡ್ಲಿ ಅದು ಆಮ್ಯಾಗ ತಿನ್ನ ಅದು ಹೆಂಗೆ ತಿಂದು ಫುಲ್ ಹಾಕ್ಯಂತ ಲಾಸ್ಟಿಗೆ ತಿಂದ್ರೆ ಫ್ಲೇವರ್ ಬರೋದು ಇಲ್ಲಪ್ಪ ತಿನ್ಲೆ ಗೈಸ್ ದೊಡ್ಡ ಪಪ್ಪು ಸಿಕ್ತಿಕ ಇದು ಗಂಡ ಎಣ್ಣ ಇದು ಕ್ರ್ಯಾಬ್ ಅದು ಸಾಯಕಿನ್ನ ಮುಂಚೆ ನೋಡ್ತು ನಿಂಬೆಹಣ್ಣು ಹಾಕ್ಯಂಡ ಸೀದಾ ಅದು ಈಗ ಇದು ತಿಂತಾನ ತಲೆ ಸಾಕು ಬಿಡ್ಲಿ ಅದು ಏನು ತಿಂತೀಗ ಕುಟುಂಬ ಏನ ಗಾಡಿ ಯಾರು ಹೊಡಿ ಬೇಡ ಬಿಡು ಮತ್ತೆಲ್ಲಿ ನನ್ನ ಮೇಲೆ ಹಾಕಿ ಮತ್ತೆ ನಾನು ಸ್ನಾನ ಮಾಡ್ಬೇಕು ತಿನ್ಲಿ ಅದು ತಲೆ ತಿಂಡೆ ಲಾಸ್ಟಿಗೆ ಇನ್ನೂ ಇಷ್ಟೊಂದು ಇನ್ನೆಷ್ಟು ಐತಿ ಎಲ್ಲ ಬರೀ ಉಳ್ದಾವ ಏನು ಬರೀ ಪಟ ತಿನ್ನಲ್ಲ ಲೇ ಟೈಮ್ ಇದೆ ಈಗ ಲಾಸ್ಟ್ ಆಯ್ತು ಈಗ ತಲೆ ತಿನ್ನಾಗತ್ತಾನೆ ಅದಲ್ಲ ಅದು ಬಿಡ್ಲೆ ಸಾಕದ ತಲೆ ತಿನ್ನ ಅದು ಅಂದ್ರೆ ಪೂರ ಹಾಕ್ಯಂತ ಈಗ ಹಾಂ ಯಾಕೆ ಹಾಂ ಹಾಕ್ಯಲ್ಲ ತಲೆ ಹಾಕ್ಯಲ್ಲೇ ಅದು ಬಿಡ ಇದು ಹಾಕ ಅದು ತಲೆ ಹಾಕಿ ಹಾಕ ಮೀನಿನ ತಲೆ ಏಟ್ ಹಾಕ್ಯಾಡೆ ಈಗ ಹಣ್ಣಗ ಹುಲಿ ಫುಲ್ ಈಗ ಖಾರ ಹಾಕ್ಬಿಟ್ಟೈತೆ ತಿನ್ನೋಣ ತಲೆ ಪಟ್ಟ ಸೈಡಿಗೆ ಕೂದಲ ಬಂತ ಮೀನಂತ ಏನಿದೆ ರಸ ರಸ ಬಾಹುಬಲಿ ರಸ ಎಲ್ಲ ಏಡಿ ರಸ ಈ ಕಡೆ ಮೀನು ಅಬಾಬಾಬಾಬಾ ತಿನ್ನೋ ನೋಡು ಅದು ಲಾಸ್ಟಿಗೆ ಹಂಗೆ ನೋಡ್ರಿ ಏನ್ ಅನ್ಕೊಂತಾರೆ ಹೇಳ ನೋಡ್ರಿ ಏನ್ ಕಣ್ರಿ ಬಿಡು ಸಾಕ್ ಬಿಡು ಅಲ್ಲ ಚೆನ್ನಾಗಿರುತ್ತಲ್ಲ ಅದ ಏನ್ ಕರುಮ್ ಅನ್ನತ್ತ ಹಂಗೇನು ಅನ್ಕೊಂಡಂಗಿರಲ್ಲ ಸುಮ್ಮನೆ ನಾರ್ಮಲ್ ಈ ಅಪ್ಪ ಗೈಸ್ ಮೀನ ತಲೆ ಹಾಕ್ಯಂಡ ಉಗುಳಕತ್ತ ಎದಕ್ಕೆ ಉಗುಳಕ್ಕೆ ಅಲ್ಲ ತಿನ್ಲಿ ಗೈಸ್ ಅರ್ಧ ತಿನ್ನೊಂಟಾನ ಫೈನಲಿ ನಾವು ಬಂದೀವ್ರಿ ಇನ್ನೊಂದೇನಂದ್ರೆ ನಾಳೆ ಕೂಡಲ ಸಂಗಮ ಜಾತ್ರೆ ಐತ್ರಿ ಅದಕ್ಕೆ ಹೋಗ್ಬೇಕು ಇವತ್ತೊಂದು ವ್ಲಾಗ್ ಇಸ್ ವೆಲ್ ಆ್ಯಂಡ್ ಗುಡ್ ಇವತ್ತು ಚೆನ್ನಾಗಿತ್ತು ರೀ ಟೇಸ್ಟ್ ನೀವು ಟ್ರೈ ಮಾಡಿದ್ರೆ ಕಮೆಂಟಾಗಿ ಟ್ರೈ ಮಾಡೀವಿ ಅಂತ ನಮ್ಮ ವೀಡಿಯೋ ನೋಡಿ ಮಾಡಿವಿ ಅಂತಂದ್ರೆ ಖುಷಿ ಆಗತ್ತೆ ರೀ ಇರಲಿ ಅಂತ ಹೇಳ್ಕೊತ ಈಗ ಚಲೋ ಮಕ್ಕೋಣ ಟೈಮ್ ರೀ ಮಕ್ಕೋಣಮ್ಮ ನಾಳೆ ಜಲ್ದಿ ಹೋಗ್ಬೇಕು ಫಸ್ಟ್ ಎದ್ದು 4-3 ಎದ್ದು ಚಾರ್ಜ್ ಆಡ್ಬೇಕು ಮತ್ತೆ ಮಕ್ಕೋಬೇಕು ಮತ್ತೆ ಸ್ನಾನ ಮಾಡ್ಬೇಕು ಹೋಗೋಣ ಲೆಟ್ಸ್ ಗೋ ಫಸ್ಟ್ ಟೈಮ್ ನೋಡಕತ್ತೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ರಿ ಮಾಡ್ರಿ ಅಂತ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ರಿ ಮ್ಯಾನ್ ಲವ್ ಯು ಗೈಸ್